ಆತ್ಮೀಯ ನಮಸ್ಕಾರಗಳು. ನನ್ನ ಹೆಸರು ಕೆ.ಸಿ. ಕೃಷ್ಣಶೆಟ್ಟಿ, ಅಧ್ಯಕ್ಷರು ಕುರಿನ್ ಶೆಟ್ಟಿ ಪತ್ತಿನ ಸಹಕಾರ ಸಂಘ, ರವೀಂದ್ರನಗರ, ಹಾಸನ. ನಾನು ತಿಮ್ಮರಾಯ ಶೆಟ್ಟಿ, ನಿರ್ದೇಶಕರು, ಕುರಿನ್ ಶೆಟ್ಟಿ ಪತ್ತಿನ ಸಹಕಾರ ಸಂಘ. ಹೇಳಿ. ಚಂದ್ರಶೇಖರ್ ಅಂತ ನಿರ್ದೇಶಕರು, ಸಂಘ, ರವೀಂದ್ರನಗರ, ಹಾಸನ. ಇದು ಪ್ರಾರಂಭವಾಗಿ 12 ವರ್ಷ ಆಗಿದೆ. ಈಗ 13ನೇ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡಿದ್ದೇವೆ. 13ನೇ ವರ್ಷದ ಸದಸ್ಯರ ಮಹಾಸಭೆಯನ್ನು ನಾವು ಬರುವ ಭಾನುವಾರ ಅಂದರೆ 19/7/26ನೇ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಏರ್ಪಾಡು ಮಾಡಿದ್ದೇವೆ. ಈ ಒಂದು ವೇದಿಕೆ ಮುಖಾಂತರ ನಮ್ಮ ಸಂಘದ ಎಲ್ಲ ಸರ್ವ ಸದಸ್ಯರನ್ನು ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾವು 12 ವರ್ಷವನ್ನು ಭಾಳ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೇವೆ. ಯಾವುದೇ ಆಕ್ಷೇಪಣೆಗಳಿಗೆ ದಾರಿ ಮಾಡಿಕೊಡದ ಹಾಗೆ ಮತ್ತು ಪ್ರತಿ ವರ್ಷ ಕೂಡ ಆದಾಯದಲ್ಲಿ ಹೇಳ್ಕೊಂಬಂದಿದ್ದೇವೆ. ಈಗ 13ನೇ ವರ್ಷವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದೇವೆ. ನಮ್ಮ ಸಂಘದಲ್ಲಿ ಪ್ರಸ್ತುತ 401 ಮೆಂಬರ್ಸ್ ಇದ್ದಾರೆ. ಅವರಿಂದ ನಾವು ಷೇರುಧನವನ್ನು ಸಂಗ್ರಹಿಸಿ ಒಟ್ಟು 9 ಲಕ್ಷವನ್ನು ನಾವು ಷೇರು ಸಂಗ್ರಹವಾಗಿ ಸಂಗ್ರಹಿಸಿದ್ದೇವೆ. ಮತ್ತು 2025-26ನೇ ಸಾಲಿನಲ್ಲಿ ಆಡಿಟ್ ಆಗಿದೆ. ಆಡಿಟ್ ವರದಿ ಪ್ರಕಾರ ನಮ್ಮಲ್ಲಿ ಹೂಡಿಕೆ ಹಣ 40,67,000 ರೂಪಾಯಿ ಇದೆ. ಹಾಗೆ ದುಡಿಯೋ ಬಂಡವಾಳ 2,29,34,242 ರೂಪಾಯಿ. ಹಾಗೆ ಸಾಲ ನಾವು 70 ಸಾಲ ಕೊಟ್ಟಿದ್ದೇವೆ. ಒಟ್ಟು 1,10,70,000 ಸಾಲವನ್ನು ನಾವು 70 ಜನ ಸಾಲಗಾರರಿಗೆ ಕೊಟ್ಟಿದ್ದೇವೆ. ಈ ಒಂದು ವರ್ಷದಲ್ಲಿ ವ್ಯವಹಾರವನ್ನು ನಾವು 6,74,73,000 ರೂಪಾಯಿ ನಾವು ವ್ಯವಹಾರ ಮಾಡಿದ್ದೇವೆ. ಹೀಗೆ ವ್ಯವಹಾರ ಮಾಡಿ ನಾವು ಆದಾಯವನ್ನು 4,71,900 ರೂಪಾಯಿ ಆದಾಯವನ್ನು ಮಾಡಿದ್ದೇವೆ ಕಳೆದ ಸಾಲಿನಲ್ಲಿ. ಹೀಗೆ ಈ ಬ್ಯಾಂಕಿನಲ್ಲಿ ನಮ್ಮ ಸಂಘದಲ್ಲಿ ಬ್ಯಾಂಕಿನಲ್ಲಿರ್ತಕ್ಕಂಥ ಎಲ್ಲ ಥರದ ವ್ಯವಹಾರಗಳನ್ನು ನಡೆಸ್ಕೊಂಡು ಬರ್ತಾಯಿದ್ದೇವೆ. ಆರ್ಥಿಕ ಸಾಕ್ಷರತೆಯನ್ನು ಕೊಡ್ತಕ್ಕಂಥ ಉದ್ದೇಶ ನಮ್ಮದು ಮುಖ್ಯವಾಗಿ ನಮ್ಮ ಮೆಂಬರ್ಸ್ಗೆಲ್ಲ. ಹಾಗೆಯೇ ನಾವು ಪ್ರತಿ ವರ್ಷ ಕೂಡ 12 ವರ್ಷಗಳ ಪ್ರತಿ ವರ್ಷ ಕೂಡ ನಾವು ಆದಾಯ ಮಾಡಿಕೊಂಡು ಜೊತೆಗೆ ಪ್ರತಿಯೊಬ್ಬ ಸದಸ್ಯರು ಕೂಡ 10% ಲಾಭಾಂಶವನ್ನು ಘೋಷಣೆ ಮಾಡ್ಕೊಂಡು ಬರ್ತಾಯಿದ್ದೇವೆ. ಎಲ್ಲರೂ ಕೂಡ 10% ಲಾಭಾಂಶ ಕೊಡ್ತಾಯಿದ್ದೇವೆ. ಮತ್ತು ನಮ್ಮಲ್ಲಿ ಒಂದು ಉಳಿತಾಯ ಮನೋಭಾವನೆಯನ್ನು ಮೆಂಬರ್ಸಲ್ಲಿ ಉಂಟು ಮಾಡಬೇಕು ಅಂತ ಘನ ಉದ್ದೇಶ ಇಟ್ಕೊಂಡು 5 ಮಂದಿ ಪಿಗ್ಮಿ ಏಜೆಂಟ್ಗಳನ್ನು ನೇಮಕ ಮಾಡಿಕೊಂಡು ಅವ್ರ ಮುಖಾಂತರ ಪಿಗ್ಮಿ ಹಣವನ್ನು ಸಂಗ್ರಹಿಸ್ತಾ ಇದ್ದೇವೆ. ಪ್ರತಿ ದಿನ ಕೂಡ 50,000 ಪಿಗ್ಮಿ ಹಣವನ್ನು ಸಂಗ್ರಹ ಮಾಡ್ತಾಯಿದ್ದೇವೆ. ಇದು ಒಳ್ಳೆಯ ಒಂದು ನಮ್ಮ ಮೆಂಬರ್ಸ್ಗಳಿಂದ ಒಳ್ಳೆಯ ಸಹಕಾರ ನಮಗೆ ಸಿಗ್ತಾಯಿದೆ. ಈ ಜೊತೆಗೆ ನಾವು ನಮ್ಮ ಮೆಂಬರ್ಸ್ಗೆ ಅನುಕೂಲ ಆಗಲಿ ಅಂತ ಗೃಹ ಸಾಲ, ನಿವೇಶನ ಸಾಲ, ವಾಹನ ಸಾಲ, ವೈಯಕ್ತಿಕ ಸಾಲ ಸೇರಿದಂತೆ ಇತರೆ ನಾನಾ ಥರ ಸೌಲಭ್ಯಗಳನ್ನು ಎಲ್ಲ ಮೆಂಬರ್ಸು ಕೊಡ್ಕೊಂಬರ್ತಾ ಇದ್ದೇವೆ. ನಾವು ಬರೀ ಆರ್ಥಿಕ ವ್ಯವಹಾರ ಮಾಡೋದ್ರ ಜೊತೆಗೆ ನಾವು ಸಾಮಾಜಿಕ ಮುಖ್ಯ ಕೆಲಸಗಳನ್ನು ಕೂಡ ಮಾಡ್ಕೊಂಬರ್ತಾ ಇದ್ದೇವೆ. ಒಂದು ಪ್ರತಿ ವರ್ಷ ಕೂಡ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಾಡು ಮಾಡಿಕೊಡ್ತಾ ಇದ್ದೇವೆ. ಈ ವರ್ಷ ಕೂಡ ನಾವು ಹಾಸನದ ಇಂಡಿಯಾನ ಆಸ್ಪತ್ರೆಯ ಸಹಯೋಗದೊಂದಿಗೆ ನಾವು ಅಲ್ಲಿಯ ಆಸ್ಪತ್ರೆಯ ನುರಿತ ವೈದ್ಯರಿಂದ ನಮ್ಮ ಆರೋಗ್ಯ ತಪಾಸಣೆಯನ್ನು ನಾವು ಏರ್ಪಾಡು ಮಾಡಿದ್ದೇವೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ ಮಧ್ಯಾಹ್ನ 2 ಗಂಟೆ ತನಕ ಇದೆ. ಸಾಕಷ್ಟು ಪ್ರಚಾರ ಮಾಡಿದ್ದೇವೆ. ಇದೆಲ್ಲ ಉಚಿತವಾಗಿ, ಯಾವುದೇ ಒಂದು ನಾವು ದಂಡವನ್ನು ವಸೂಲು ಮಾಡಲ್ಲ, ಶುಲ್ಕ ವಸೂಲು ಮಾಡಲ್ಲ, ಉಚಿತವಾಗಿ ಈ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಹಾಗೆಯೇ ಜೊತೆಗೆ ಮಕ್ಕಳ ಶೈಕ್ಷಣಿಕ ಸಾಧನೆಯನ್ನು ಗುರುತಿಸಿ ಅವರ ಮುಂದಿನ ವಿದ್ಯಾಭ್ಯಾಸ ಹಾಗೂ ಭವಿಷ್ಯಕ್ಕೆ ಪ್ರೋತ್ಸಾಹ ನೀಡುವ ಘನ ಉದ್ದೇಶದಿಂದ ಪ್ರತಿಯೊಬ್ಬ ಪುರಸ್ಕಾರವನ್ನು ನಾವು ನಡ್ಕೊಂಡು ಬರ್ತಾ ಇದ್ದೇವೆ. ಇಲ್ಲಿವರೆಗೆ ಎಲ್ಲರೂ ಕೂಡ SLC PUC ನಡೆಸಿದ ಪಾಸಾದ ವಿದ್ಯಾರ್ಥಿಗಳೇ ಪ್ರತಿ ಪುರಸ್ಕಾರ ಮಾಡ್ತಾರೆ. ಎಲ್ಲ ಅದೇ ಮಾಡ್ತಾರೆ. ನಾವು ಭಿನ್ನವಾಗಿ ಮಾಡೋಣ ಅಂತ ಒಂದು ಉದ್ದೇಶ ಇಟ್ಕೊಂಡು ಸ್ನಾತಕೋತ್ತರ ವೃತ್ತಿಪರ ಕೋರ್ಸ್ಗಳಲ್ಲಿ ನಮ್ಮ ಜನಾಂಗದವರು ಮಕ್ಕಳು ಯಾರು ಪಾಸ್ ಮಾಡಿದ್ದಾರೆ ಅಂಥ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಯೊಬ್ಬ ಪುರಸ್ಕಾರ ಮಾಡಬೇಕು, ಅವರ ಭವಿಷ್ಯ ಉತ್ತಮಗೊಳ್ಳಬೇಕು, ಅವರ ಪ್ರೋತ್ಸಾಹ ಕೊಡಬೇಕು ಅನ್ನೋ ಘನ ಉದ್ದೇಶದಿಂದ ನಾವು ಬದಲಾವಣೆ ಮಾಡಿ ನಾವು ಈ ಒಂದು ಸ್ನಾತಕೋತ್ತರ ವೃತ್ತಿಪರ ಕೋರ್ಸ್ರ ಪಾಸಾದಂಥ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ನಾವು ಪ್ರತಿ ಪುರಸ್ಕಾರವನ್ನು ಇಟ್ಕೊಂಡಿದ್ದೆ ವಿಭಿನ್ನವಾದ ರೀತಿಯಲ್ಲಿ. ಇದು ನಮ್ಮ ಇದರಲ್ಲಿ ಕರ್ನಾಟಕದಲ್ಲಿ ಪ್ರಥಮ ಅಂತಕ್ಕಂಥದ್ದು ಎಲ್ಲೂ ಈ ಥರ ಮಾಡಿಲ್ಲ. ಆ ಒಂದು ಕಾರ್ಯವನ್ನು ಮಾಡ್ತಾಯಿದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಜಿ MLA ಇರ್ತಕ್ಕಂಥ ಪ್ರೀತಮ್ ಗೌಡರು ಬರ್ತಾ ಇದ್ದಾರೆ, ಭಾಗವಹಿಸ್ತಾ ಇದ್ದಾರೆ. ಹಾಗೆಯೇ ನಾವು ಇನ್ನೊಂದು ವಿಶೇಷವಾದಂಥ ಔದಾರ್ಯ ಯೋಜನೆಯನ್ನು ಜಾರಿ ತಂದಿದ್ದೇವೆ.
ಔದಾರ್ಯ ನಿಧಿ ಯೋಜನೆ ಅಂತ ನಮ್ಮ ಈ ಮುಖಾಂತರ ನಮ್ಮ ಸದಸ್ಯರು ಯಾರು ದೈವಾಧೀನರಾದರೆ ಅವ್ರ ಕುಟುಂಬಕ್ಕೆ ನಾವು ಧನ ಸಹಾಯ ಮಾಡ್ತಕ್ಕಂಥ ಒಂದು ಸ್ಕೀಮನ್ನು ನಾವು ಇಟ್ಕೊಂಡಿದ್ದೇವೆ. ಹಾಗೆಯೇ ಪ್ರತಿ ವರ್ಷ ಕೂಡ ನಾವು ನಮ್ಮ ಎಲ್ಲ ಮೆಂಬರ್ಸ್ಗಳಿಗೆ ಸಾರ್ವಜನಿಕರಿಗೆ ಮಲ್ಟಿ ಕಲರ್ ಅಂದರೆ ಬಹು ಬಣ್ಣದ ಕ್ಯಾಲೆಂಡರನ್ನು ಮುದ್ರಣೆ ಮಾಡಿ ಹಂಚ್ತಾ ಇದ್ದೇವೆ. ಈಗ ನಾವು ಈ ರೀತಿಯಲ್ಲಿ ನಮ್ಮ ಕುರಿಶೆಟ್ಟಿ ಪತ್ತಿನ ಸಹಕಾರ ಸಂಘ ನಡ್ಕೊಂಬರ್ತಾ ಇದೆ. ಈ ರೀತಿಯಾಗಿ ಆಡಳಿತ ಮಂಡಳಿಯ ಸಹಕಾರದೊಂದಿಗೆ ಸದಸ್ಯರ ಬೆಂಬಲದೊಂದಿಗೆ ಸಂಘವು ಬಹು ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಾ ಸಾರ್ವಜನಿಕ ಪ್ರಶಂಸೆಗೆ ಪಾತ್ರವಾಗಿದೆ ಎಂದು ಹೇಳಲು ನನಗೆ ತುಂಬ ಹೆಮ್ಮೆ ಅನ್ನಿಸ್ತದೆ. ಜೈ ಹಿಂದ್. ಈಗ ಇದ್ರ ಜೊತೆಗೆ ಗೃಹ ಸಾಲ, ನಿವೇಶನ ಸಾಲ, ವಾಹನ ಸಾಲ, ಈ ರೀತಿ ವೈಯಕ್ತಿಕ ಸಾಲವನ್ನು ನಾವು ಈ ನಮ್ಮ ಸಂಸ್ಥೆಯಿಂದ ನೀಡೋದು ಪ್ರಾರಂಭ ಮಾಡಿದ್ದೀವಿ. ಮೊದಲೆಲ್ಲ ಇರಲಿಲ್ಲ, ಈಗ ಗೃಹ ಸಾಲ, ನಿವೇಶನ ಸಾಲನು ನಾವು ಮಾಡ್ಕೊಂಡು ನಮ್ಮ ಸದಸ್ಯರಿಗೆ, ನಮ್ಮ ಸಂಘದ ಸದಸ್ಯರಿಗೆ ಮಾತ್ರ ಈಗ 30 ಮಕ್ಕಳು ಪ್ರತಿಭಾಪರು PUC ಬಿಟ್ಟು ಮೇಲೆ ಸ್ನಾತಕೋತ್ತರ ಪದವಿ, ಡಾಕ್ಟರ್ಸು, ಇಂಜಿನಿಯರ್ಸು ಅವರೆಲ್ಲ ಮಾಡಿದ್ರಲ್ಲ ಅವರಿಗೆಲ್ಲ PUC MBA ವಿತ್ PUC ಅವ್ರಿಗೂ ಇಲ್ಲ, ಅದು ಮೇಲ್ಪಟ್ಟು